ಇನ್ನು ಮೈಸೂರಿನ ಘಟನೆಗೆ ಸಂಬಂಧಪಟ್ಟಂಗೆ ಅರಮನೆ ಬಳಿ ಈ ಹೀಲಿಯಂ ಗ್ಯಾಸ್ ಸ್ಫೋಟ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅನುಮಾನಗಳಿವೆ. ಸಲೀಂ ಅನ್ನುವಂಥವನು ಮೃತಪಟ್ಟಿದ್ದಾನೆ. ಆತ ಉತ್ತರ ಪ್ರದೇಶದವನಂತೆ. ಈ ಕೆಲ ತಿಂಗಳ ಹಿಂದೆ ಅವನು ಮೈಸೂರಿಗೆ ಬಂದಿದ್ದ, ಬಲೂನ್ ಮಾರಾಟ ಮಾಡ್ತಾ ಇದ್ದ ಅಂತ. ಈತನ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇವೆ ಪೊಲೀಸರಿಗೆ. ಒಂದು ವಾರದಿಂದ ಇವನು ಮೈಸೂರಿನಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಆ ಹೀಲಿಯಂ ಗ್ಯಾಸ್ ಸ್ಫೋಟ ಆಯಿತು, ಸಲೀಂ ಹೋದ. ಯಾಕೆ ಸತ್ತ, ಏನು ಎತ್ತ, ಇವನು ಎಲ್ಲಿಯವನು, ಉತ್ತರ ಪ್ರದೇಶದಿಂದ ಇಲ್ಲಿ ತನಕ ಯಾಕೆ ಬಂದಿದ್ದ, ಮೈಸೂರಿನಲ್ಲಿ ಏನು ಮಾಡ್ತಾ ಇದ್ದ, ಮೊದಲಿಂದನೂ ಕೂಡ ಅವನಿಗೆ ಅವನು ಬಲೂನ್ ಮಾರಾಟ ಮಾಡೋದೇ ಅವನ ಕೆಲಸವಾ? ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಬ್ಲಾಸ್ಟ್ ಆಗಿರುವಂಥ ಜಾಗದಿಂದ ಅವನು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಬಲೂನಿಗೆ ತುಂಬಲು ಬಳಸ್ತಾ ಇದ್ದಂಥ ಈಲಿಯಂ ಏನು ಅದನ್ನು ತುಂಬಲಿಕ್ಕೆ ಸಿಲಿಂಡರ್ ಇತ್ತು, ಆ ಸಿಲಿಂಡರ್ ಬ್ಲಾಸ್ಟ್ ಆಗೊಂಡು ಒಬ್ಬರು ಮೃತಪಟ್ಟಿದ್ರು, 4 ಗಂಭೀರವಾಗಿ ಗಾಯಗೊಂಡಿದ್ರು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಜಯ ಮಾರ್ತಾಂಡ ದ್ವಾರ ಇದಾಗಿದೆ. ಈ ಒಂದು ದ್ವಾರದಲ್ಲಿ ಅರಮನೆಯ ಸಂಪೂರ್ಣವಾದಂತಹ ಚಿತ್ರಣ ಕಾಣಸಿಗ್ತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬರ್ತಾರೆ. ನೀವು ಇಲ್ಲೇನು ಬ್ಯಾರಿಕೇಡ್ ಅನ್ನು ನೋಡ್ತಾ ಇದ್ದೀರಾ, ಈ ಬ್ಯಾರಿಕೇಡ್ ಇಲ್ಲಿ ಶಾಶ್ವತವಾಗಿ ಇರ್ತದೆ. ಯಾವುದೇ ಪ್ರವಾಸಿಗರಿಗೆ ಈ ಒಂದು ಸ್ಥಳದಿಂದ ಮುಂಭಾಗಕ್ಕೆ ಪ್ರವೇಶವನ್ನ ನೀಡೋದಿಲ್ಲ. ಆದರೆ ಈ ಒಂದು ಸ್ಥಳದಲ್ಲಿ ಅರಮನೆಯ ಸಂಪೂರ್ಣ ಚಿತ್ರಣ ಸಿಗ್ತದೆ ಅಂತೇಳಿ ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಘಟನೆ ನಡೆದಂಥದ್ದು ಇದೇ ಒಂದು ಸ್ಥಳದಲ್ಲಿ. ಅಂದರೆ ಏನು ಶಾಶ್ವತವಾದಂಥ ಒಂದು ಬ್ಯಾರಿಕೇಡ್ ಹಾಕಿದರೆ ಅದರ ಮುಂಭಾಗದ ಈ ಒಂದು ಸ್ಥಳ ಏನಿದೆ, ಎಲ್ಲ ವಸ್ತುಗಳು ಏನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಇದೇ ಒಂದು ಸ್ಥಳದಲ್ಲಿ ಸಲೀಂ ಎಂಬಾತ, ಅಂದರೆ 40 ವರ್ಷದ ಸಲೀಂ, ಉತ್ತರ ಪ್ರದೇಶ ಮೂಲದವನು. ಈತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಸೈಕಲ್ನಲ್ಲಿ ಆ ಬಲೂನನ್ನು ಇಟ್ಕೊಂಡು ಆ ಬಲೂನ್ಗೆ ಈಲಿಯಂನ ಬಳಸ್ಕೊಂಡು, ಅಂದರೆ ಒಂದು ಗ್ಯಾಸ್ ಸಿಲಿಂಡರು, ಅದರಲ್ಲಿ ಆತ ಈಲಿಯಮನ್ನು ತುಂಬಿ ಆ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗ್ತದೆ. ಆಗ ಆ ಬಲೂನು ಮಾರಾಟ ಮಾಡ್ತಾ ಇದ್ದಂಥ ಸಲೀಂ ಸ್ಥಳದಲ್ಲೇ ಸಾವನ್ನಪ್ತಾನೆ. ಇದರ ಜೊತೆಗೆ ಇಲ್ಲಿಗೆ ಬಂದಂತಹ ಪ್ರವಾಸಿಗರು 4 ಗಂಭೀರವಾಗಿ ಗಾಯಗೊಳ್ತಾರೆ. ಅವರನ್ನು ಈಗ ಮೈಸೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈಗಾಗಲೇ ಇದ್ರ ಬಗ್ಗೆ ಮೈಸೂರಿನ ನಜರ್ಬಾದ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ಆರಂಭಿಸಿದ್ದಾರೆ. ಈ ಒಂದು ಸ್ಥಳದಲ್ಲಿ ಏನು ಬೆಂಗಳೂರು ಮೂಲದ ಲಕ್ಷ್ಮಿ ಅನ್ನೋರು ಗಾಯಗೊಂಡಿದ್ರು. ಅದಾದ ನಂತರ ನಂಜನಗೂಡು ಮೂಲದ ಮಂಜುಳಾ, ಅದೇ ರೀತಿಯಾಗಿ ಕೋಲ್ಕತ್ತಾ ಮೂಲದ ಶಾಹಿನ್, ಶಬೀರ್ ಮತ್ತು ರಾಣಿಬೆನ್ನೂರು ಮೂಲದ ಕೊಟ್ರೇಶಿಗೆ ಗಂಭೀರವಾದಂತಹ ಗಾಯವಾಗಿತ್ತು. ಸೊ ಅವರೆಲ್ಲರನ್ನೂ ಸಹ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೀವು ಆ ಸ್ಫೋಟದ ತೀವ್ರತೆಯನ್ನು ನೋಡ್ತಾ ಇರ್ಬೋದು. ಅಂದರೆ ಎಲ್ಲ ವಸ್ತುಗಳು ಸಹ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಮತ್ತು ಅದರ ಜೊತೆಗೆ ಆ ಈಲಿಯಂನ ತುಂಬಲಿಕ್ಕೆ ಬಳಸುವಂತಹ ಸಿಲಿಂಡರ್ ಏನಿತ್ತು ಅದು ಒಟ್ಟು 3 ಭಾಗವಾಗಿತ್ತು. ನಿನ್ನೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಸಹ ಇತ್ತು. ಮಾಗಿ ಉತ್ಸವ ಜೋರಾಗಿತ್ತು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರು ಅರಮನೆಯ ವರಹ ಗೇಟ್ ಬಳಿ ಇದ್ದರು. ಹೀಗಾಗಿ ಆತ ವರಹ ಗೇಟ್ನ ಬಳಿ ವ್ಯಾಪಾರವನ್ನು ಮುಗಿಸ್ಕೊಂಡು ಈ ಒಂದು ಜಯಮಾರ್ತಾಂಡ ದ್ವಾರದ ಬಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಪ್ರಾಥಮಿಕ ತನಿಖೆ ಈಗಾಗಲೇ ಪೂರ್ಣಗೊಂಡಿದೆ. ಇದರ ಜೊತೆಗೆ ಆ ರೀತಿಯಾದಂತಹ ಬಲೂನ್ಗಳನ್ನು ಮಾರಾಟ ಮಾಡುವಂಥದ್ದು ಎಷ್ಟು ಸುರಕ್ಷಿತ ಅನ್ನೋ ಚರ್ಚೆ ಸಹ ಹುಟ್ಟು ಹಾಕಿದೆ. ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುವಂಥವರ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ಯಾಕಂದರೆ ನಿನ್ನೆ ಆತ ಮೃತಪಟ್ಟ ನಂತರ 2 ರಿಂದ 3 ಗಂಟೆಗಳ ಕಾಲ ಆತ ಮೃತಪಟ್ಟವನ ಮಾಹಿತಿ ಪೊಲೀಸರಿಗೂ ಸಹ ಲಭ್ಯವಾಗಿರಲಿಲ್ಲ. ಅದಾದ ನಂತರ ಆತ ಸಲೀಂ ಅಂತೇಳಿ ಉತ್ತರ ಪ್ರದೇಶ ಮೂಲದವನು ಅಂತ ಮಾಹಿತಿ ಸಿಕ್ತು. ಹೀಗಾಗಿ ಮೈಸೂರಿಗೆ ವ್ಯಾಪಾರಕ್ಕೆ ಬರುವಂಥವರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಮಾಡಬೇಕು. ಮತ್ತು ಈ ರೀತಿಯಾದಂಥ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಆಗ ಮಾತ್ರ ಇಂತಹ ಅವಘಡಗಳು ಮರುಕಳಿಸುವಂಥದ್ದನ್ನು ನಿಲ್ಲಿಸಬಹುದಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ನೋಡಿ, ಇದು ಸಂಗತಿ. ಯಾರ್ಯಾರು ಎಲ್ಲೆಲ್ಲಿಂದ ಬಂದಿರ್ತಾರೆ, ಏನು ಎತ್ತ, ಏನೇನು ಕೆಲಸ ಮಾಡ್ತಿರ್ತಾರೆ, ಆದರೆ ಯಾವ ಮಾಹಿತಿನೂ ಕೂಡ ಇರಲ್ಲ. ಹೀಗಾಗಿ ಏನು ಅಂದರೆ ಈ ಪೊಲೀಸರು ಕೂಡ, ಅಂದರೆ ಘಟನೆ ಆಗಿ ಎಷ್ಟೋ ಹೊತ್ತಿನ ತನಕ ಪೊಲೀಸರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಯೋಚನೆ ಮಾಡಿ. ಯಾರ್ಯಾರು ಎಲ್ಲಿಂದ ಬಂದಿರ್ತಾರೋ, ಏನೇನು ಕೆಲಸ ಮಾಡ್ತಿರ್ತಾರೋ ದೇವ್ರಿಗೆ ಗೊತ್ತು.